ಹಾಯ್ ಫ್ರೆಂಡ್ಸ್, ಹೇಮರಗು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ನಂದು ಚಾಲೆಂಜಿಂಗ್ ವ್ಲಾಗಲ್ಲಿ ಡೇ 5 ಆಗಿರುತ್ತೆ. ದಯವಿಟ್ಟು ಎಲ್ಲರೂ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಇವತ್ತು ಬ್ರೇಕ್ಫಾಸ್ಟ್ ಏನು ಮಾಡೋಣ ಅಂತ ಅಂದ್ಕೊಂಡೆ. ಇವತ್ತು ಇಡ್ಲಿ ಹಿಟ್ಟಿತ್ತು, ಹಂಗಾಗಿ ಇಡ್ಲಿ ಮಾಡಿ ಚಟ್ನಿ ಮಾಡೋಣ. ನನ್ನ ಮಗನಿಗೆ ಕೆಂಪು ಚಟ್ನಿ ಅಂದರೆ ಅವನ ಪ್ರಕಾರ ಒಣಮೆಣ್ಸಿನ್ಕಾಯಿ ಹಾಕಿ ಚಟ್ನಿ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ. ಮಮ್ಮಿ ಕೆಂಪು ಚಟ್ನಿ ಮಾಡಿ, ನನಗೆ ಇಡ್ಲಿ ಮಾಡಿ ಅಂತ ಹೇಳಿದ. ಹಾಗಾಗಿ ಇಡ್ಲಿ ಮಾಡಿ ಚಟ್ನಿ ಮಾಡ್ತಾಯಿದ್ದೀನಿ. ತುಂಬ ಈಸಿ ಚಟ್ನಿ ಕೂಡ. ಕಡಲೆ, ತೆಂಗಿನಕಾಯಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು ಸ್ವಲ್ಪ ಜಾಸ್ತಿ ಹಾಕಿ, ಪುದೀನ ಇದ್ರೆ ಹಾಕಿಲ್ಲ ಅಂದರೆ ಪರವಾಗಿಲ್ಲ, ಒಂದು ಸಣ್ಣ ಪೀಸು ಶುಂಠಿ ಹಾಕಿ ಮತ್ತು ಉಪ್ಪು ಹಾಕಿ ಇದು ಮಾಡಿ ಒಗ್ಗರಣೆ ಹಾಕ್ಕೊಟ್ರೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಒಣಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕಿದ್ರೆ ಮಾತ್ರ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಾನು ಅದೆಲ್ಲ ಆಗಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ನಾನು ಹೆಚ್ಚಿಟ್ಟಿದ್ದೆ ನೋಡಿ ಉಪ್ಪಿನಕಾಯಿಗೆ ಅಂತ ಹಿರಳಿಕಾಯಿ ಹೆಚ್ಚಿಟ್ಟಿದೆ ನೋಡಿ. ಅದು ನಾನು ಎರಡು ರಸ ಹಿಂಡಿರೋ ಅಂಥ ಸಿಪ್ಪೆ ಇತ್ತು. ಹಂಗಾಗಿ ನಾನು ಒಂದು ಇಡಿ ಮಾತ್ರ ಹಾಕಿದ್ದೀನಿ, ಯಾಕಂದರೆ ತುಂಬ ಚಿಕ್ಕದಿತ್ತು. ಹಂಗಾಗಿ ದಪ್ಪದಾದರೆ ಒಂದು ಕಾಯಿಗೆ ಒಂದು ಇಡಿ ಲೆಕ್ಕ ಹಾಕಬೇಕು. ಚಿಕ್ಕದ ಸಲುವಾಗಿ ನಾನು ಒಂದು ಇಡಿ ಹಾಕಿದೆ. ಸಿಪ್ಪೆಲೂ ಕೂಡ ಒಳ್ಳೆ ಅಂಶ ಇರುತ್ತೆ. ದಯವಿಟ್ಟು ಸಿಪ್ಪೆನೂ ಕೂಡ ಬಿಸಾಕ್ಬಿಡಿ, ಹಿಂಗೆ ಯೂಸ್ ಮಾಡ್ಬೋದು. ಮತ್ತು ವಿಳ್ಯದೆಲೆ ತರ್ತೀವಿ ನಾವು. ವಿಳ್ಯದೆಲೆ ತಂದು ಡೈರೆಕ್ಟಾಗಿ ಕಳಶಕ್ಕೆ ಹಾಕ್ಬಾರ್ದು. ಚೆನ್ನಾಗಿ ಅದನ್ನ ತೊಳೆದು ಒಂದು ಸ್ವಲ್ಪ ಹೊತ್ತು, 1-2 ಅವರ್ 3 ಅವರ್ ನೀರಲ್ಲಿ ನೆನೆಸಿ ಇಟ್ಟರೆ ಎಲೆ ಮಂದ ಆಗುತ್ತೆ ಮತ್ತು ಬೇಗ ಒಣಗಲ್ಲ ಅಂತ ಹೇಳ್ತಾರೆ. ಇದೊಂದು ನಿಮಗೆ ಟಿಪ್ಸು. ಯಾರು ತಕ್ಷಣ ತಂದು ಹಾಗೆ ನೀವು ಕಳಶಕ್ಕೆ ಎಲೆ ಜೋಡಿಸಿ ಪೂಜಿಸೋದ್ರಿಂದ ಏನಾಗುತ್ತೆ, ಬೇಗ ಎಲೆ ಕೆಂಪಾಗುತ್ತೆ, ಇಲ್ಲಾಂದರೆ ಒಣಗೋಗೋ ಚಾನ್ಸಸ್ ಇರುತ್ತೆ. ಹೀಗೆ ಸ್ವಲ್ಪ ಹೊತ್ತು ನೀರು ಹಾಕಿ ಅದನ್ನ ಫಸ್ಟ್ ಚೆನ್ನಾಗಿ ತೊಳಿಬೇಕು. ತೊಳೆದು ಒಂದು ಪಾತ್ರೆಲಿ ನೀರು ಹಾಕಿ ಆ ತೊಟ್ಟೆಲ್ಲ ಮುಳುಗೋವರೆಗೂ ಮುಳುಗಿಸಿ 1-2-3 ಅವರ್ ಬಿಟ್ಟರೆ ನಿಮಗೆ ಅದು ಒಂದು 15 ದಿನ ಆದರೂ ಏನೂ ಆಗಲಿಲ್ಲ, ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ. ಮತ್ತು ಆಗಲೇ ರಾತ್ರಿ ಅಡುಗೆ ಮಾಡ್ತಾಯಿದ್ದೀನಿ. ಅನ್ನ ಮಾಡಿ, ನನ್ನ ಮಗನಿಗೆ ಯಾಕೋ ಇನ್ನೂ ಕೋಲ್ಡ್ ಕಮ್ಮಿ ಆಗಿರಲಿಲ್ಲ. ಅವನು ಮಮ್ಮಿ ರಸಮಿ ಇದೆಯಲ್ಲ ಅದೇ ಸಾಕು ನನಗೆ, ಅದಕ್ಕೆ ಸ್ವಲ್ಪ ಕ್ಯಾಬೇಜ್ ಇದೆಯಲ್ಲ ಕ್ಯಾಬೇಜ್ ಪಲ್ಯ ಮಾಡಿ ಅಂತ ಹೇಳ್ದೆ. ಹಂಗಾಗಿ ನಾನು ಕೂಡ ಈವ್ನಿಂಗೆಲ್ಲ ಪೂಜೆ ಎಲ್ಲ ಮುಗಿಸಿ ಕ್ಯಾಬೇಜ್ ತೊಗೊಂಡೆ. ಕ್ಯಾಬೇಜಲ್ಲಿ ನಮ್ಮ ಯಜಮಾನಿಗೆ ಸಾಂಬಾರು ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ. ನನ್ನ ಮಗ ಏನೋ ಗೊತ್ತಿಲ್ಲ, ಅದು ಸೈಡ್ ಡಿಶ್ಗೆ ನೆಂಚ್ಕೊಳ್ಳಿಕ್ಕಾಗತ್ತೆ, ಇದು ಮಾಡ್ಕೊಡಿ ಕೋಸು ಪಲ್ಯ ಮಾಡಿ ಅಂತ ಹೇಳ್ದೆ. ಯಾರ್ಯಾದ್ರೂ ಅಷ್ಟೇ ದಯವಿಟ್ಟು ಕೋಸ್ಗೆ ಏನು ಮಾಡ್ತಾರೆ ಅಂದರೆ ಹುಳ ಬೀಳಬಾರ್ದು ಅಂತೇಳಿ ಇದಾಗ್ತಾರೆ, ಏನು ರಾಸಾಯನಿಕ ಎಲ್ಲ ಮಿಕ್ಸ್ ಮಾಡ್ತಾರೆ, ಪೆಸ್ಟಿಸೈಡೆಲ್ಲ ಹಾಕ್ತಾರೆ. ಹಾಗಾಗಿ ಬೆಚ್ಚಗಿರೋ ನೀರಿಗೆ ಉಪ್ಪು ಅರಿಶಿನ ಹಾಕಿ ಸ್ವಲ್ಪ ಅದನ್ನ ಹಾಕಿ ಒಂದು 5 ನಿಮಿಷ ನೆನೆಸಿಟ್ಟು ಆಮೇಲೆ ಅದನ್ನ ತೊಳೆದು ಯೂಸ್ ಮಾಡಬೇಕು. ಯಾವುದೇ ಕೋಸಾದ್ರೂ ಸರಿ, ಹೂ ಕೋಸಾದ್ರೂ ಅಷ್ಟೇ, ಎಲೆ ಕೋಸಾದ್ರೂ ಅಷ್ಟೇ. ಇದೊಂದು ಟಿಪ್ಸು ದಯವಿಟ್ಟು ಫಾಲೋ ಮಾಡಿ. ನಾನು ಎಲ್ಲ ವೀಡಿಯೋದಲ್ಲೂ ಯಾವಾಗ ಕೋಸು ಹಾಕಿರ್ತೀನಿ ಎಲ್ಲ ವೀಡಿಯೋದಲ್ಲೂ ಕೂಡ ಖಂಡಿತ ಹೇಳಿರ್ತೀನಿ. ನೀವು ಕೂಡ ಈ ಟಿಪ್ಸ್ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇದಕ್ಕೇನಿಲ್ಲ, ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕಿ ಆಮೇಲೆ ಈ ಕೋಸು ಇದು ಮಾಡಿ ಇಟ್ಟಿದ್ನಲ್ಲ ತೊಳೆದಿಟ್ಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ ಹಾಕಿ ಇದು ಮಾಡಿದ್ರೆ ಮಾತ್ರ ಸೂಪರಾಗಿರುತ್ತೆ. ರಸಮ್ಗೂ ಅನ್ನಕ್ಕೂ ಸೈಡ್ ಡಿಶ್ ನೆಂಚ್ಕೋತಾ ಇದ್ರೆ ಮಾತ್ರ ನೀವು ಮರೆಯೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅಷ್ಟು ನಮ್ಮ ಯಜಮಾನರು ಕೂಡ ಬಂದು ನನಗೆ ಬ್ಲ್ಯಾಕ್ ಕಾಫಿ ಮಾಡಿಕೊಡು ಅಂತ ಹೇಳಿದ್ರು. ಅವ್ರಿಗೂ ಕೂಡ ಒಂದು ಕಡೆ ಬ್ಲ್ಯಾಕ್ ಕಾಫಿ ಮಾಡ್ಕೊಡೋಣ ಅಂತ ಮಾಡ್ಕೊಡ್ತಾ ಇದ್ದೀನಿ. ಅವ್ರು ಏನೂ ಕುಡಿತಾ ಇರಲಿಲ್ಲ, ಈ ನಡುವೆ ಏನೋ ಒಳ್ಳೇದು ಅಂತ ಹೇಳಿದಾರಲ್ಲ, ಹಾಗಾಗಿ ನೋಡುವ ಸ್ವಲ್ಪ ಕುಡಿಯೋಣ ಅಂತೇಳಿ ಹಾಲು ಸಕ್ಕರೆ ಏನು ಕೂಡ ಹಾಕಿಸ್ಕೊಳ್ಳದೆ ಬ್ಲ್ಯಾಕ್ ಕಾಫಿ ಮಾಡಿಸ್ಕೊಂಡು ಹಾಗೆ ಸೋಸ್ಕೊಂಡು ಕುಡಿತಾರಷ್ಟೇ. ಹಾಗೆ ಗುರುವಾರ ಆದ್ದರಿಂದ ನಾನು ರಾಘವೇಂದ್ರ ಸ್ವಾಮಿಯವ್ರ ಮಠಕ್ಕೆ ಹೋಗ್ಬಿಟ್ಟು ಬರೋಣ ಬನ್ನಿ ಅಂತ ಹೇಳಿದೆ. ಆಯಿತು, ನಾನು ಕಾಫಿ ಮಾಡಿಕೊಡು, ನೀನು ಅಡುಗೆ ಮಾಡಿ ಇಟ್ಬಿಡು, ಒಟ್ಟಿಗೆ ಹೋಗೋಣ, ಬಂದು ಊಟ ಮಾಡ್ಲಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾನು ಕೂಡ ಪಲ್ಯ ಮಾಡಿ, ಅನ್ನ ಮಾಡಿ, ಸಾಂಬಾರು ರಸಮ್ ಇತ್ತಲ್ಲ ಅದು ಬಿಸಿ ಮಾಡಿಟ್ಟು ಅವ್ರಿಗೂ ಕೂಡ ಬ್ಲ್ಯಾಕ್ ಕಾಫಿ ಮಾಡಿ ಕೊಟ್ಟೆ. ಅವರು ಕೂಡ ಒಂದು 10 ನಿಮಿಷ ಕುಡಿದು, ಯಾಕಂದ್ರೆ ಪಾಪ ಹೊರಗಡೆಯಿಂದ ಬಂದಿರ್ತಾರೆ, ಅವ್ರಿಗೂ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ ಒಂದು 10 to 15 ಮಿನಿಟ್ಸ್ ಬಿಟ್ಟೆ. ಅವರು ಕೂಡ ರಿಲ್ಯಾಕ್ಸ್ ಆದರು. ರಿಲ್ಯಾಕ್ಸ್ ಆದಮೇಲೆ ಬಾ ಹೋಗೋಣ ಅಂತೇಳಿ ಕರೆದ್ರು. ನಾವಿವಾಗ ಹೋಗ್ತಾಯಿದ್ವಿ. ಹೊರಗಡೆ ಒಂದು ಸಿಕ್ಕಾಪಟ್ಟೆ ಚಳಿ ಇದೆ ಅಂತಲೇ ಹೇಳ್ಬೋದು. ತುಂಬ ಚಳಿ ಸ್ಟಾರ್ಟ್ ಆಗಿದೆ. ಮತ್ತು ಈಗ ಹೋಗ್ತಾಯಿದ್ದೀವಿ. ಹೋಗೋ ತನಕ ಮಹಾಮಂಗಳಾರತಿ ನಡೀತಾ ಇತ್ತು. ಯಾಕೆಂದರೆ ಇನ್ನೂ ಬೇಗ ಹೋಗ್ತಿದ್ದೆ ನಾನು, ಮಗನಿಗೆ ಎಕ್ಸಾಮ್ ಇರೋದ್ರಿಂದ ಅವ್ನು ಓದ್ಕೊಳ್ಳಿ ಅಂತ. ಬಟ್ ಅವ್ನು ಬರಲಿಲ್ಲ, ನಂಗೆ ತಲೆ ನೋತೈತೆ, ನೀವೇ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ದೆ. ಸರಿ, ಹಾಗಾಗಿ ನಮ್ಮ ಯಜಮಾನಿಗೂ ಬೇರೆ ಕೆಲಸ ಇತ್ತು. ನಾನು ಆ ದೇವಸ್ಥಾನ ಹತ್ರ ಬಿಟ್ಟು, ನೀನು ದೇವಸ್ಥಾನ ಮುಗಿದ ಮೇಲೆ ನನಗೆ ಫೋನ್ ಮಾಡು, ನಾನು ಬರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಾನು ಕೂಡ ಹೋಗೋಷ್ಟು ಮಂಗಳಾರತಿ ಎಲ್ಲ ನಡೀತಿದ್ದು. ತುಂಬ ಚೆನ್ನಾಗಿತ್ತು. ಎಷ್ಟು ಜನ ಇದ್ದಾರೆ ನೋಡಿ. ಮಹಾಮಂಗಳಾರತಿ ಮುಗಿದ ಮೇಲೆ ಎಲ್ಲರೂ ಕೂಡ ಒಳಗಡೆ ಹೋದರು. ಒಳಗಡೆ ಹೋಗಿ ತೀರ್ಥ ಪ್ರಸಾದ ಮತ್ತು ಮಂತ್ರಾಕ್ಷತೆ ರಾಘವೇಂದ್ರ ಸ್ವಾಮಿಯವ್ರದ್ದು ಈಸ್ಕೊಂಡು ಏನೋ ಒಂಥರ ಮನ್ಸಿಗೆ ಸಮಾಧಾನ ಆಗುತ್ತೆ. ಏನೋ ಗೊತ್ತಿಲ್ಲ, ಒಟ್ಟಿಗೆ ಏನೇ ಕಷ್ಟಗಳಿದ್ರು ಹೇಳ್ಕೊಂಡು ಬಂದರೆ ಏನೋ ಒಂಥರ ಸಮಾಧಾನ ಆಗುತ್ತೆ ಅಂತಲೇ ಅನ್ಬೋದು. ನಿಮಗೆ ನಾನು ಮಾಡ್ತಾರೆ ಇವಾಗ ಚಾಲೆಂಜಿಂಗ್ ಡೈಲಿ ವ್ಲಾಗ್ ಏನಾದ್ರು ಇಷ್ಟ ಆಗ್ತಾ ಇದೆಯಾ, ಏನಾರು ಚೇಂಜಸ್ ಮಾಡಬೇಕಾ, ನಂಗೆ ಗೊತ್ತಾಗ್ತಾ ಇಲ್ಲ. ಏನಾರು ಚೇಂಜಸ್ ಮಾಡಬೇಕಿದ್ರೆ ಖಂಡಿತ ಹೇಳಿ ಅಂತ ಇವತ್ತಿನ ವೀಡಿಯೋನ ಏನು ಮಾಡ್ತಾಯಿದ್ದೀನಿ. ಬಾಯ್ ಫ್ರೆಂಡ್ಸ್.